ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮದಿರಿ, ಮಸ್ತ್ ಅದಿರಿ ಅಂತ ಅಂದ್ಕೊಂಡಿನಿ. ನಾನು ಮಸ್ತ್ ಅದೀನಿ. ಇವತ್ತಿನ ವಿಡಿಯೋ ಟಾಪಿಕ್ ಏನಂತಂದ್ರೆ ಹೇಳ್ತೀನಿ. ಎಲ್ಲರಿಗೂ ಭಾಳ ಯೂಸ್ ಆಗುವಂಥ ಟಾಪಿಕ್ ಬಗ್ಗೆ ಮಾತಾಡೋದು ಇವತ್ತು. ಏನಂತಂದ್ರೆ ಮೆಹಂದಿ ಹಚ್ಕೊಳಕಂದ್ರೆ ಎಲ್ಲರಿಗೂ ಇಷ್ಟ. ಆದ್ರೆ ಮೆಹಂದಿ ನೆನ್ನೆ ಇರಬೇಕಾದ್ರೆ ಮೆಹಂದಿ ಒಳಗೆ ಏನೇನು ಹಾಕಬೇಕು ಅನ್ನೋದು ಕನ್ಫ್ಯೂಷನ್ ಇರ್ತದೆ ಭಾಳಷ್ಟು ಜನ. ಏನು ಮಿಕ್ಸ್ ಮಾಡೋದು ಬೇಡ ಅಂತ ಈ ಥರ ಎಲ್ಲ. ಅದಕ್ಕೆ ಇವತ್ತು ಒಂದು 5 ಟೈಪ್ ಹೇಳ್ತೀನಿ. ಆದರೆ ಈ ಥರ ಹಿಂಗೆ ನೆನಾಗಬೇಕು, ಮೆಹಂದಿ ಒಳಗೆ ಇದನ್ನು ಹಾಕಬೇಕು ಅಂತೇಳಿ ಈಸಿ ಆಗಿ ನಮ್ಮ ಮನ್ಯಾಗ ಸಿಗುವಂಥ ಮಟೀರಿಯಲ್ಸ್ನ ಮಿಕ್ಸ್ ಮಾಡಿ ಮೆಹಂದಿ ನೆನೆ ಇಡೋದು ಯಾವ ಥರ ಅಂಥೇಳಿ ಹೇಳ್ತೀನಿ ನಿಮ್ಗೆ. ಅದು ಯಾವ ಥರ ಅಂತಂದ್ರೆ ಫಸ್ಟ್ ಹೇಳ್ತೀನಿ. ಫಸ್ಟ್ ಒಂದು ಏನಂತಂದರೆ ಜಸ್ಟ್ ಕಲರ್ ಬರಲಿ, ಆಮೇಲೆ ಸ್ವಲ್ಪ ತಂಪಾಗಲಿ ಅಂಥೇಳಿ ಹಚ್ಕೊಳ್ಳೋರು ಏನು ಮಿಕ್ಸ್ ಮಾಡಬೇಕಂತಂದ್ರೆ ಸ್ವಲ್ಪ ಬಿಸಿ ನೀರು ಮಾಡಬೇಕು. ಭಾಳ ಅಲ್ಲ, ಸ್ವಲ್ಪ ಬಿಸಿ ನೀರು ಮಾಡಿ ಅದರೊಳಗೆ 1 ಸ್ಪೂನ್ ಚಹಾ ಪೌಡ್ರ್ ಇಲ್ಲಂತಂದ್ರೆ ಕಾಫಿ ಪೌಡ್ರ್ ಎರಡರ ಒಂದು ಹಾಕಿ ಅದು ಸ್ವಲ್ಪ ಬಿಸಿನೀರಾಗ ಹಾಕಿದ್ರಿಂದ ಸ್ವಲ್ಪ ಕಲರ್ ಬಿಡ್ತಿದ್ದಲ್ಲ, ಬಿಟ್ಟ ನಂತರ ಅದ್ರೊಳಗೆ ಮೆಹಂದಿ ಹಾಕಿ ನೆನೆ ಇಡ್ಬೋದು. ಈ ಥರನೂ ಹಚ್ಕೊಬೋದು. ಸೆಕೆಂಡ್ ಒಂದು ಯಾವ ಥರ ಅಂತಂದ್ರೆ ಕೂದಲು ಸ್ಮೂತ್ ಆಗಬೇಕು, ಆಮೇಲೆ ಒಂದು ಸ್ವಲ್ಪ ಶೈನ್ ಆಗಬೇಕು ಅಂತ ಅನ್ನೋರು ಅವ್ರು ಯಾವ ಥರ ಮಾಡಬೇಕಂದ್ರೆ ಮೆಹಂದಿ ಒಳಗೆ ಎಗ್ ವೈಟ್ ಹಾಕಬೇಕು. ಅಂದರೆ ಎಗ್ ತೊಗೊಳ್ಳೋದು, ಅದ್ರಲ್ಲಿ ವೈಟ್ ಪಾರ್ಟ್ ತೊಗೋದು, ಬಟ್ ಯೆಲ್ಲೋ ಪಾರ್ಟ್ ತೊಗೋದಿಲ್ಲ. ಎಗ್ ವೈಟ್ ಅಷ್ಟೇ ಹಾಕಿ ಅದರೊಳಗೆ ಮೆಹಂದಿ ಮಿಕ್ಸ್ ಮಾಡಿ ನೆನೆ ಹಾಕ್ಬೋದು. ಈ ಥರನೂ ಹಚ್ಕೋಬೋದು. 2 ಟೈಪ್ ಆಯಿತಾ. 3ನೇ ಟೈಪ್ ಯಾವ ಥರ ಅಂತಂದ್ರೆ ಡ್ಯಾಂಡ್ರಫು ಇದರಿಂದ ಕಡಿಮೆ ಮಾಡ್ಕೋಬೋದು, ಹೇರ್ ಫಾಲ್ ಆಲ್ಮೋಸ್ಟ್ ಕಡಿಮೆ ಮಾಡ್ಕೋಬೋದು ಈ ಪ್ರಾಡಕ್ಟ್ ಯೂಸ್ ಮಾಡಿ. ಏನಂತಂದ್ರೆ ಒಂದು ಸ್ವಲ್ಪ ಲೈಟಾಗಿ ಬಿಸಿ ನೀರು ಮಾಡೋದು, ಅದ್ರೊಳಗೆ 1 ಸ್ಪೂನ್ ಆಮ್ಲ ಪೌಡರ್, 1 ಸ್ಪೂನ್ ಸೀಗೆಕಾಯಿ ಪೌಡ್ರ್ ಯೂಸ್ ಮಾಡಿ ಅದರೊಳಗೆ ಮೆಹಂದಿ ಹಾಕಿ ನೆನೆ ಹಾಕಿಡ್ಬೋದು. ಆಯಿತಾ? 3 ಟೈಪ್ ಆಯಿತಾ. ಮೆಹಂದಿ ನೆನೆ ಹಾಕಿಟ್ಟು ಅದನ್ನು ಹಚ್ಕೋಬೋದು. ಹೇರ್ ಫಾಲು ಕಡಿಮೆ ಆಗ್ತೈತಿ. ಆಮೇಲೆ ಇದರಿಂದ ಡ್ಯಾಂಡ್ರಫ್ನು ಕಡಿಮೆ ಮಾಡ್ಕೋಬೋದು. ಆಮೇಲೆ ನಮ್ಮ ಹೇರ್ಗೆ ಎಕ್ಸ್ಟ್ರಾ ಕೇರ್ ತೊಗೊಳಂಗೆ ಆಗ್ತದೆ ನಮ್ಮ ಹೇರ್ದು. ಯಾಕಂದರೆ ನಾವು ಸೀಗೆಕಾಯಿ ಹೀಗೆಲ್ಲ ಮಾಡೋದು ಆ ಥರ ಎಲ್ಲ ಯೂಸ್ ಮಾಡೋದು ಕಡಿಮೆ ಭಾಳ, ಹಾಗಾಗಿ ಅದು ಆಗ್ತೈತಿ. ಆಮೇಲೆ 4ಥದನ್ನ ಏನು ಯೂಸ್ ಮಾಡ್ಬೇಕಂತಂದ್ರೆ ಸೀಗೆಕಾಯಿ ಸ್ವಲ್ಪ ಕುದಿಸೋದು. ಸೀಗೆಕಾಯಿದು ಕಲರ್ ಬಂದುಬಿಡ್ತೈತಲ್ಲ, ಆ ಸೀಗೆಕಾಯಿ ಪೂರ ಕುದ ನಂತರ ಸೀಗೆಕಾಯಿ ತೆಗೆದು ಸೀಗೆಕಾಯಿ ನೀರು ಇರ್ತೈತಲ್ಲ ಅದ್ರೊಳಗೂ ಮೆಹಂದಿ ಪೌಡ್ರು ನೆನೆ ಹಾಕಿ ಅದನ್ನು ಹಚ್ಕೋಬೋದು. ಅದು ಕೂಡ ಮಸ್ತ್. ಯಾಕಂತಂದ್ರೆ ಮುಂಚೆ ಟೈಮ್ದಾಗ ಸೀಗೆಕಾಯಿ ಎಲ್ಲ ಹಾಕೋತಿದ್ದೀವಿ, ಈಗ ಅದನ್ನ ಹಾಕಲ್ಲ ನಾವು. ಆ ನೀರಾಗ ಮೆಹಂದಿ ಹಚ್ಕೋದ್ರಿಂದ ಕೂದಲು ಸ್ಮೂತ ಮತ್ತು ಶೈನಿ ಆಗ್ತಾವೆ. ಆ ಥರನೂ ಮಾಡ್ಕೋಬೋದು. ಆಮೇಲೆ ಈ ಥರ 4 ಟೈಪ್ ಮಾಡ್ಬೋದು. ಅದ್ರಾಗ ಏನಿಲ್ಲ, ಏನು ಮನ್ಯಾಗ ಅಂತ ಪ್ರಾಡಕ್ಟ್ ಇದೆ. ಆಮ್ಲ ಪೌಡ್ರ್ ಇರ್ಬೋದಾ, ಇಲ್ಲ ಸೀಗೆಕಾಯಿ ಪೌಡ್ರ್ ಇರ್ಬೋದಾ, ಇಲ್ಲ ಸೀಗೆಕಾಯಿ ಆದರೂ ಇರ್ಬೋದಾ, ಇಲ್ಲ ಎಗ್ಗಾದರೂ ಇರ್ಬೋದಾ, ಯಾವ್ದಾರು ಒಂದು ತೊಗೊಂಡು ಯೂಸ್ ಮಾಡ್ಕೋಬೋದು. ಲಾಸ್ಟ್ ಒಂದು ಏನು ಯೂಸ್ ಮಾಡಬೇಕಂತಂದರೆ ಬೀಟ್ರೂಟ್ ಇರ್ತದಲ್ಲ, ಬೀಟ್ರೂಟ್ ತೊಗೊಂಡು ಅದರ ಜ್ಯೂಸ್ ಅಷ್ಟನ್ನು ತೊಗೋಬೋದು. ಇಲ್ಲ ಹೆಚ್ಚಿ ಅದ್ರೊಳಗೆ ಮೆಹಂದಿ ಪೌಡ್ರ್ ಹಾಕಿ ನೆನೆ ಇಟ್ಟು ಹಚ್ಕೋಬೋದು. ಇಲ್ಲಿ ಏನಾಗ್ತದೆ ಅಂದರೆ ಮೆಹಂದಿ ಹಚ್ಚಿದ ನಂತರ ರೆಡ್ಡಿಶ್ ಕಲರ್ ಬರ್ತದಲ್ಲ ಹೇರ್ಗೆ, ಆ ಥರ ಬರೋದಿಲ್ಲ. ಬೀಟ್ರೂಟ್ ಇರ್ತದಲ್ಲ ಪಿಂಕಿಶ್, ಆ ಥರನೂ ಬರೋದಿಲ್ಲ. ಒಂಥರ ಬ್ರೌನಿಶ್ ಬರ್ತದೆ ಕಲರ್ ಹೇರ್ಗೆ. ಅದು ಒಂಥರ ಚೆಂದ ಅನಿಸ್ತೈತಿ. ಮೆಹಂದಿ ಕಲರ್ಗಳ ಒಂದು ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡ್ಬೇಕನ್ನೋದು ಬೀಟ್ರೂಟ್ದಾಗ ಮೆಹಂದಿ ಮಿಕ್ಸ್ ಮಾಡಿ ಹಚ್ಕೊಂಡು ನೋಡಿರಿ. ಅದು ಕೂಡ ಮಸ್ತ್ ಐತಿ. ನಾ ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಂಡು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದಾಗ. ನನಗೆ ಮೇಲೆ ವಿಡಿಯೋ ಹಾಕೋಕ್ಕೆ ಟೈಮ್ ಸಿಗೋಲ್ಲ. ಸ್ವಲ್ಪ ಪಾರ್ಲರ್ ಕೆಲಸ, ಸ್ವಲ್ಪ ಮಗ ಇನ್ನೂ ಸಣ್ಣ ಅದನ, ಹೀಗಾಗಿ ಟೈಮ್ ಸಿಗೋಲ್ಲ. ಆದ್ರೂ ಸಿಕ್ಕ ವಿಡಿಯೋ ಹಾಕ್ತಿರ್ತೀನಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ, ಇದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿರಿ. ಆಮೇಲೆ ಹೊಸದಾಗಿ ಯಾರಾದರೂ ನೋಡೋಕ್ಕಿದ್ರೆ ವಿಡಿಯೋ ನೋಡೋಕತ್ತಿದ್ರೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರಬೇಕು. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ನಿಮಗೆ ಗೊತ್ತೆ. ಸೊ ಮಾಡಿರಿ. ಮತ್ತೆ ಬೇರೆ ಥರ ವಿಡಿಯೋ ಹಾಕ್ತೀನಿ, ನೋಡಿರಿ. ಇಷ್ಟ ಆಗಲಿ. ಹೊಸದಾಗಿ ನೋಡೋರು ವಿಡಿಯೋಗೆ ಲೈಕ್ ಮಾಡಿರಿ. ಆಮೇಲೆ
ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಇನ್ನೂ ಏನಾರು ಬೇರೆ ಕೇಳಬೇಕಂತ ಅನಿಸಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ನಾ ಅದ್ರದ್ದು ರಿಪ್ಲೈ ಕೊಡ್ತೀನಿ ನಿಮ್ಗೆ ವಿಡಿಯೋ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ